ತಿಂದರೆ ಕೊಲೆಸ್ಟ್ರಾಲು, ಹಾರ್ಟ್ ಬ್ಲಾಕ್ ಆಗುತ್ತೆ. ನಿಜವಾಗಲೂ ಇದು ಸರಿನಾ? ನೀವೇನಾದರೂ ಸಂಪೂರ್ಣ ಎಣ್ಣೆ ತ್ಯಜಿಸಿದರೆ ಖಂಡಿತವಾಗಿಯೂ ನೀವು ಅನಾರೋಗ್ಯಕ್ಕೆ ತುತ್ತಾಗ್ತೀರ. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಸಾಸಿವೆ ಎಣ್ಣೆ ಬಳಸ್ತಾರೆ, ಆಲಿವ್ ಆಯಿಲ್ ಬಳಸ್ತಾರೆ, ಆಲ್ಮಂಡ್ ಆಯಿಲ್ ಬಳಸ್ತಾರೆ. ಹಾಗಾದರೆ ಯಾವ ಎಣ್ಣೆ ನಾವು ಬಳಸಬೇಕು? ಸೂರ್ಯಕಾಂತಿ ಎಣ್ಣೆ ಅಥವಾ ನಾವು ತಿಂದೇ ಇರೋ ಪಾಮ್ ಆಯಿಲು ಖಂಡಿತವಾಗಿಯೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಮ್ಮಲ್ಲಿ ಯಾಕೆ ನಮ್ಮ ದೇಶದಲ್ಲಿ ಈ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗ್ತಿದೆ, ಕೊಬ್ಬು ಜಾಸ್ತಿ ಆಗ್ತಿದೆ ಅಂತಂದರೆ ನಾವು ಬಳಸುವ ಎಣ್ಣೆ ಮೂಲ ಕಾರಣ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ನಾವೀಗ ನಮ್ಮ ಮೂಲಿಕಾ ತೋಟ ಅಶೋಕವನದಲ್ಲಿ ನೆಲ್ಲಿ ಮರದ ಕೆಳಗೆ ಕೂತು ಎಣ್ಣೆ ಬಗ್ಗೆ ಮಾತಾಡ್ತಿದ್ದೀವಿ. ಯಾವ ಎಣ್ಣೆ ಅಂತನಾ ಗಾಬರಿ ಆಗಬೇಡಿ. ನಾನೀಗ ಮಾತಾಡ್ತಾ ಇರೋ ವಿಷಯ ನಿಮಗೆಲ್ಲ ಭಾಳ ಮುಖ್ಯ, ನಿಮಗೆ ತುಂಬ ಅಗತ್ಯ. ಅಡಿಗೆ ಎಣ್ಣೆ ಯಾವುದು ಬಳಸಬೇಕು, ಯಾವುದು ಬಳಸಬಾರ್ದು, ಯಾವ ಥರದ ಎಣ್ಣೆ ಬಳಸಬೇಕು, ಯಾವ ಥರದ ಎಣ್ಣೆ ಬಳಸಬಾರ್ದು, ಇವೆಲ್ಲವ ಬಗ್ಗೆ ಮಾತಾಡ್ತೀನಿ. ವಿಡಿಯೋವನ್ನು ಬುಡದಿಂದ ಕೊನೆವರೆಗೂ ಎಲ್ಲೂ ಮಿಸ್ ಮಾಡದೆ ನೋಡಿ. ಜೊತೆಗೆ ನಮ್ಮ ಲೈಫ್ ಅಟ್ ನೇಚರ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ. ನಿಮಗೆ ಅಡಿಗೆ ಎಣ್ಣೆ ಬಗ್ಗೆ ಈಗ ಹೇಳ್ತೀನಿ. ಸ್ನೇಹಿತರೆ, ಈಗ ಎಲ್ಲ ಕಡೆಗೆ ಒಂದು ಎಣ್ಣೆ ಬೇಕೋ ಬೇಡವೋ, ನಾವು ಅಡಿಗೆ ಎಣ್ಣೆ ಬಳಸಬೇಕೋ ಬೇಡವೋ. ಎಷ್ಟೋ ಜನ ಎಣ್ಣೆನೇ ತಿನ್ನಲ್ಲಪ್ಪ, ನಾವು ಎಣ್ಣೆ ಬಿಟ್ಬಿಟ್ಟಿದ್ದೀವಿ, ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ, ತುಪ್ಪ ಇಲ್ಲ, ಕೊಬ್ಬರಿ ಎಣ್ಣೆ ಇಲ್ಲ. ಯಾಕೆ ಬಿಡ್ತೀರಾ? ಇಲ್ಲ ಸರ್, ಎಣ್ಣೆ ತಿಂದರೆ ಕೊಬ್ಬು, ಎಣ್ಣೆ ತಿಂದರೆ ಕೊಲೆಸ್ಟ್ರಾಲು, ಹಾರ್ಟ್ ಬ್ಲಾಕ್ ಆಗುತ್ತೆ. ನಿಜವಾಗಲೂ ಇದು ಸರಿನಾ? ಇದು ನೀವು ಅಂದ್ಕೊಂಡಿರೋ ಮಾಹಿತಿ ಸರಿನಾ? ನಿಮ್ಮ ಏನು ನಿಮ್ಮ ತಲೆಯಲ್ಲಿ ಒಂದು ತರ್ಕ ಇದೆಯಲ್ಲ, ಅದನ್ನು ಇವತ್ತು ನಾನು ನಿಧಾನವಾಗಿ ಅದನ್ನು ಸರಿ ಮಾಡೋದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಎಣ್ಣೆ ನಮಗೆ ಬೇಕೋ ಬೇಡವಾ? ಖಂಡಿತವಾಗಿಯೂ ನಮ್ಮ ದಿನನಿತ್ಯದ ಆಹಾರದಲ್ಲಿ ಎಣ್ಣೆ ಬೇಕೇ ಬೇಕು. ಎಷ್ಟು ಎಣ್ಣೆ ಬೇಕು ಅಂದರೆ ಕನಿಷ್ಠ 4 ರಿಂದ 6 ಚಮಚ ಆದಷ್ಟು ಎಣ್ಣೆ ಬೇಕು. ತುಂಬ ದಪ್ಪ ಇದ್ದವರು ಅಥವಾ ಭಾಳ ಸ್ಥೌಲಿಯವರು ಆದರೆ ಇನ್ನೂ ಸ್ವಲ್ಪ ಕಡಿಮೆ ತಿನ್ನಿ, ಆದರೆ ಎಣ್ಣೆ ಇಲ್ಲದೆ ಮಾತ್ರ ನಮ್ಮ ದಿನದ ಆಹಾರ ಮುಗಿಬಾರ್ದು. ಎಣ್ಣೆ ಬೇಕೇ ಬೇಕು. ಅದರಲ್ಲೂ ಎಣ್ಣೆ ಯಾಕೆ ಬೇಕು ಅಂದರೆ ನಮಗೆ ದೇಹಕ್ಕೆ ಶಕ್ತಿ ಕೊಡೋದಕ್ಕೆ ಎಣ್ಣೆ ಬೇಕು, ನಮಗೆ ಕ್ಯಾಲರಿ ಅಥವಾ ಎನರ್ಜಿ ಅದಕ್ಕೆ ಎಣ್ಣೆ ಬೇಕು. ಜೊತೆಗೆ ನಮ್ಮ ಮೂಳೆಗಳೆಲ್ಲ ಗಟ್ಟಿ ಇರಬೇಕಪ್ಪ. ಮೂಳೆ ಒಳಗೆ ನೋಡಿ, ನಮ್ಮದು ಎಷ್ಟೋ ಜನಕ್ಕೆ ಮಂಡಿ ಸವಿಯುತ್ತೆ. ಆ ಮಂಡಿ ಒಳಗಡೆ ಒಂದು ಲಿಬ್ರಿಕೇಷನ್ ಅಥವಾ ಒಂದು ಎಣ್ಣೆ ಇರುತ್ತೆ. ಆ ಎಣ್ಣೆ ಪೂರ್ತಿ ಡ್ರೈ ಆಗಿಬಿಟ್ರೆ, ಒಣಗೋದ್ರೆ ಮೂಳೆ ಸವತ ಬಂದುಬಿಡುತ್ತೆ. ಅಂದರೆ ನಮ್ಮ ಬೋನುಗಳು ಜಾಯಿಂಟ್ಗಳು ಗಟ್ಟಿ ಆಗೋದಕ್ಕೆ ಎಣ್ಣೆ ಬೇಕು, ನಮಗೆ ದೇಹಕ್ಕೆ ಶಕ್ತಿ ಬರೋದಕ್ಕೆ ಎಣ್ಣೆ ಬೇಕು. ಇವೆಲ್ಲ ಬಿಟ್ಬಿಟ್ಟು ಯಾರೋ ಹೇಳಿದ್ರು ಎಣ್ಣೆ ತಿನ್ನಬೇಡಿ ಅಂತ ನೀವೇನಾದರೂ ಸಂಪೂರ್ಣ ಎಣ್ಣೆ ತ್ಯಜಿಸಿದರೆ ಖಂಡಿತವಾಗಿಯೂ ನೀವು ಅನಾರೋಗ್ಯಕ್ಕೆ ತುತ್ತಾಗ್ತೀರ. ಈಗ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ, ಹಾಗಾದರೆ ಯಾವ ಎಣ್ಣೆ ತೊಗೊಬೇಕು, ಯಾವ ಎಣ್ಣೆ ತೊಗೊಬಾರ್ದು? ಸ್ನೇಹಿತರೆ, ಎಣ್ಣೆಯಲ್ಲಿ ಯಾವ ಎಣ್ಣೆ ತೊಗೊಬೇಕು ನೋಡಿ. ಕೆಲವರು ಸೂರ್ಯಕಾಂತಿ ಒಳ್ಳೆಯದು ಅಂತಾರೆ, ಇನ್ನು ಕೆಲವರು ಪಾಮ್ ಆಯಿಲ್ ಬಳಸ್ತಾರೆ. ಸ್ವಲ್ಪ ಆರ್ಥಿಕವಾಗಿ ಕಷ್ಟ ಇರೋರು ಪಾಮ್ ಆಯಿಲ್ನ ಬಳಸ್ತಾರೆ. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಆಮೇಲೆ ಸಾಸಿವೆ ಎಣ್ಣೆ ಬಳಸ್ತಾರೆ, ಆಲಿವ್ ಆಯಿಲ್ ಬಳಸ್ತಾರೆ, ಆಲ್ಮಂಡ್ ಆಯಿಲ್ ಬಳಸ್ತಾರೆ. ಹಾಗಾದರೆ ಯಾವ ಎಣ್ಣೆ ನಾವು ಬಳಸಬೇಕು ನೋಡಿ. ನಮ್ಮ ಆಯುರ್ವೇದದಲ್ಲಿ ಎಳ್ಳೆಣ್ಣೆ ಕೂಡ ಹೇಳಿದ್ದಾರೆ. ಯಾರು ವಾತ ರೋಗಿಗಳು ಅವರಿಗೆಲ್ಲ ಎಳ್ಳೆಣ್ಣೆ ಕೂಡ ನಾವು ಆಹಾರದಲ್ಲಿ ಬಳಸ್ಬೋದು, ಅಥವಾ ಹಾಗೆ ಔಷಧಿ ಥರ ಬಳಸ್ಬೋದು. ತುಪ್ಪ ಕೂಡ ಯಾರಿಗೆ ಶಕ್ತಿ ಬೇಕು, ಯಾರು ದೃಢವಾಗಿರಬೇಕು, ಅಥವಾ ಆಟ ಆಡೋರಿಗೆ ಅಥವಾ ಬೆಳೆಯೋ ಮಕ್ಕಳಿಗೆ ಇದು ಬ್ರೈನ್ ಟಾನಿಕ್ಕು. ನಮ್ಮ ಬ್ರೈನಲ್ಲೂ ಕೂಡ ಒಂದು ಫ್ಲೂಯಿಡ್ ಇರುತ್ತೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ. ಆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ಗೆ ಅದಕ್ಕೂ ಕೂಡ ಶಕ್ತಿ ಕೊಡುತ್ತೆ. ಯಾವುದು? ತುಪ್ಪ ಬೇಕು. ಜಾಯಿಂಟ್ಗಳಿಗೆ, ಮೂಳೆಗಳಿಗೆ ತುಪ್ಪ ಬೇಕು. ಆದರೆ ಎಳ್ಳೆಣ್ಣೆ, ತುಪ್ಪ ಇದನ್ನೆಲ್ಲ ನಾವೇನಂದರೆ ಈಗ ನಂಚ್ಕೊಳಕ್ಕೆ ಅಂತೀವಲ್ಲ, ತುಪ್ಪವನ್ನು ದೋಸೆಗೋ ಇದಕ್ಕೆ ನಾವು ನಂಚ್ಕೊಳಕ್ಕೆ ಬಳಸ್ಬೋದು. ಆದರೆ ಆಹಾರ ಬೇಯಿಸೋದಕ್ಕೆ ಒಂದು ಎಣ್ಣೆ ಬೇಕು. ಅದು ಯಾವ ಎಣ್ಣೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಎಣ್ಣೆಯಲ್ಲಿ ನಮಗೆ ಶಕ್ತಿ ಬರೋದಕ್ಕೆ ಅದರಲ್ಲಿ ಫ್ಯಾಟಿ ಆ್ಯಸಿಡ್ಸ್ಗಳಿರುತ್ತೆ, ಕೊಬ್ಬಿನ ಅಂಶ ಇರುತ್ತೆ, ಅದು ನಮಗೆ ಬೇಕೇ ಬೇಕು. ಆದರೆ ಈ ಎಣ್ಣೆಯಲ್ಲಿ ಈಗೆಲ್ಲ ಏನಾಗ್ತಿದೆ ಅಂತಂದರೆ, ನಮ್ಮ ದೇಶದಲ್ಲಿ 90% ಜನ ಸೂರ್ಯಕಾಂತಿ ಎಣ್ಣೆಯನ್ನು ಬಳಸ್ತಾರೆ. ಎಲ್ಲಿ ತಯಾರಾಗುತ್ತೆ? ನಾವು ಮೊದಲೆಲ್ಲ ನಮ್ಮ ಸುತ್ತಮುತ್ತ ಸೂರ್ಯಕಾಂತಿ ಯಾರು ಬೆಳೀತಾ ಇದ್ರು. ಈಗ ನೋಡಿ, ನಮ್ಮಲ್ಲಿ ಸೂರ್ಯಕಾಂತಿನೇ ಇಲ್ಲ, ಸೂರ್ಯಕಾಂತಿ ಎಣ್ಣೆ ಬಳಸ್ತೀವಿ. ಇಷ್ಟು ಪ್ರಮಾಣದ ಸೂರ್ಯಕಾಂತಿ ಎಣ್ಣೆ ನಮ್ಗೆ ಎಲ್ಲಿಂದ ಬರುತ್ತೆ? ಉಕ್ರೇನಿಂದ ಬರುತ್ತೆ, ಇನ್ಯಾವುದೋ ದೇಶದಿಂದ ಬರುತ್ತೆ. ಹೇಗೆ ಪ್ರೊಸೆಸ್ ಆಗುತ್ತೆ? ಸೂರ್ಯಕಾಂತಿ ಎಣ್ಣೆ ತೆಗೆಯೋದು ನೀವೆಲ್ಲರೂ ನೋಡಿದ್ದೀರಾ? ಅಂತ ನೋಡದೇ ಇರೋ ಸೂರ್ಯಕಾಂತಿ ಎಣ್ಣೆ ಅಥವಾ ನಾವು ತಿಂದೇ ಇರೋ ಪಾಮ್ ಆಯಿಲು ಖಂಡಿತವಾಗಿಯೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ.
ನೀವು ಹುಡುಕಿ ಸೂರ್ಯಕಾಂತಿನ ತುಂಬ ಹೈ ಟೆಂಪ್ರೇಚರ್ನಲ್ಲಿ ಕುದಿಸ್ತಾರಂತೆ. ಆ ಥರ ಹೈ ಟೆಂಪರೇಚರ್ನಲ್ಲಿ ಕುದಿಸಿದಾಗ ಅದರಲ್ಲಿ ಸುಮಾರಷ್ಟು ಹಾನಿಕಾರಕ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತೆ. ಹಾಗಾಗಿ ನಮ್ಮಲ್ಲಿ ಯಾಕೆ ನಮ್ಮ ದೇಶದಲ್ಲಿ ಈ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗ್ತಿದೆ, ಕೊಬ್ಬು ಜಾಸ್ತಿ ಆಗ್ತಿದೆ ಅಂತಂದರೆ ನಾವು ಬಳಸುವ ಎಣ್ಣೆ ಮೂಲ ಕಾರಣ. ಹಾಗಾದರೆ ಏನು ಸರ್, ನೀವು ಸೂರ್ಯಕಾಂತಿ ಡಬಲ್ ರಿಫೈಂಡ್ ಅಂತಾರೆ, ದೊಡ್ಡ ದೊಡ್ಡ ಕಂಪ್ನಿಗಳಿರ್ತವೆ, ISO ಸರ್ಟಿಫಿಕೇಷನ್ ಇರುತ್ತೆ, ಸೂರ್ಯಕಾಂತಿ ಎಣ್ಣೆ ಬೇಡ ಅಂತೀರಾ, ಪಾಮ್ ಆಯಿಲ್ ಎಣ್ಣೆ ಬೇಡ ಅಂತೀರಾ, ಯಾವ ಎಣ್ಣೆ ಬಳಸಬೇಕು ಹೇಳ್ತೀನಿ ಕೇಳಿ. ನೀವು ಎಲ್ಲಿ ಬದುಕ್ತೀರೋ ಅಲ್ಲಿ ಯಾವ ಎಣ್ಣೆ ಕಾಳುಗಳು ಸಿಗುತ್ತೆ ನೋಡಿ. ನಮ್ಮ ಸುತ್ತಮುತ್ತ ಕೊಬ್ಬರಿ ಇದೆ, ತೆಂಗಿನ ಮರ ಇದೆ. ಯಾಕಂದರೆ ಕೊಬ್ಬರಿ ಎಣ್ಣೆ ತಿಂದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋದಾದರೆ ಕೇರಳದಲ್ಲಿ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯಬೇಕಿತ್ತು. ಎಲ್ಲಿ ಸಾಯ್ತಾರೆ? ವಯಸ್ಸಾದವರು ಇಲ್ಲ, ಆರೋಗ್ಯವಂತರಾದವರು ಇದ್ದಾರೆ. ಹಾಗಾಗಿ ಕೋಸ್ಟಲ್ ಅಂದರೆ ಸಮುದ್ರ ತೀರದ ಹತ್ತಿರ ಇರೋರು, ಹಾಗೆ ತೆಂಗಿನಕಾಯಿ ಬೆಳೆಯೋರು, ಉದಾಹರಣೆ ತುಮಕೂರು, ತಿಪ್ಟೂರು, ಶಿವಮೊಗ್ಗ, ಇಲ್ಲಿ ಎಲ್ಲ ಬೇಕಾದಷ್ಟು ತೆಂಗಿನಕಾಯಿ ಬೆಳಿತೀವಿ. ಇಲ್ಲಿ ಬೆಳೆಯೋರು ದೇವರು ನನಗೆ ಕೊಟ್ಟಿದ್ದ ಅಂದ್ರಿ, ಮಗ ನೀನು ಬದುಕೋ, ನೀನು ತೆಂಗಿನೆಣ್ಣೆ ತಿನ್ನೋದು ಕೊಟ್ಟಿದ್ದಾನೆ, ಅದನ್ನು ತಿನ್ನೋಣ. ಅದನ್ನು ಬಿಟ್ಟು ಅಂಗೈಯಲ್ಲಿ ಏನೋ ಬೆಣ್ಣೆ ಇಟ್ಕೊಂಡು ಇಡೀ ಊರು ಸುತ್ತಿದ್ರು ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಆಲಿವ್ ಎಣ್ಣೆ ತಿಂತೀನಿ, ಆರೋಗ್ಯಕ್ಕೆ ಒಳ್ಳೆಯದು. ಅಥವಾ ಬಾದಾಮಿ ಎಣ್ಣೆ ಖಂಡಿತವಾಗಿಯೂ ಮೂರ್ಖತನ, ನಮ್ಮದಲ್ಲ, ಅದು ನಮ್ಮಲ್ಲಿ ಬೆಳೆದಿಲ್ಲ, ಅದನ್ನು ಆಹಾರವಾಗಿ ಬಳಸ್ಬಿಡಿ. ಎಲ್ಲೋ ಔಷಧಿಯಾಗಿಯೇ ಬೇಕಾದ್ರೆ ಆಲಿವ್ ಎಣ್ಣೆ ಮೈಗೆ ಹಚ್ಕೊಳ್ಳಿ, ಬಾದಾಮಿ ಎಣ್ಣೆ ಮಕ್ಕಳಿಗೆ ಹಚ್ಚಿ, ಒಳ್ಳೆಯದು. ಆದರೆ ಆಹಾರ ದ್ರವ್ಯವಾಗಿ ನೀವು ಆ ಎಣ್ಣೆಗಳನ್ನು ಬಳಸಬೇಡಿ. ಇನ್ಯಾವ ಎಣ್ಣೆ ಬಳಸ್ಬೋದು? ಹಾಗಾದರೆ ಹೇಗೆ ಬಳಸ್ಬೋದು ಹೇಳ್ತೀನಿ ಕೇಳಿ. ಇನ್ನೂ ಕೆಲವರು ಸಾಸಿವೆ ಎಣ್ಣೆ, ಬಿಹಾರ ಆ ಕಡೆ ಎಲ್ಲ ಉತ್ತರ ಭಾರತದ ಸಾಸಿವೆ ಎಣ್ಣೆನೇ ಆಹಾರ, ಅವರಿಗೆ ಸಾಸಿವೆ ಎಣ್ಣೆ ಭಾಳ ಒಳ್ಳೆಯದು. ಅವರು ಆ ಚಳಿಗೆ, ಉತ್ತರ ಭಾರತದ ಚಳಿಗೆ ಮೈನ ಬೆಚ್ಚಗೆ ಮಾಡೋದಕ್ಕೆ ಸಾಸಿವೆ ಎಣ್ಣೆ ಬೇಕು. ಹಾಗಂತ ಸಾಸಿವೆ ಎಣ್ಣೆನ ನಾವು ಬಳಸಿದ್ರೆ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆ ಎಣ್ಣೆ ಬಳಸೋದು ನೋವಿರೋರಿಗೆ, ವಾತ ಇರೋರಿಗೆ ತುಂಬ ಒಳ್ಳೆಯದು. ಹೇಳಿದ್ನಲ್ಲ, ನೋವು ವಾತ ಇರೋರಿಗೆ ಸ್ವಲ್ಪ ಪ್ರಮಾಣದ ಎಳ್ಳೆಣ್ಣೆ ಬಳಸಿ. ಬೆಳಿಗ್ಗೆ ಎದ್ದ ತಕ್ಷಣ 2 ಚಮಚ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಗೆ 1 ರಿಂದ 2 ಚಮಚ ತುಪ್ಪವನ್ನು ಹಾಗೆ ಬಿಸಿ ಮಾಡಿ ತೊಗೊಂಡ್ರೆ, ಹೇಳಿದ್ನಲ್ಲ, ಅನಾರೋಗ್ಯ ಇರೋರು, ವಾತ ರೋಗಿಗಳು, ಗಂಟು ನೋವಿರೋರು, ಅಥವಾ ಕೃಷ ಇರೋರು ತುಪ್ಪವನ್ನು ಖಂಡಿತವಾಗಿಯೂ ಸೇರಿಸ್ಬೋದು, ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಅದು ಬಿಟ್ಟು ಬೇರೆ ಎಣ್ಣೆ ಬಳಸೋದು ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಹೇಳ್ತಿರೋದು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಸ್ನೇಹಿತರೆ, ನೀವು ಕೊಬ್ಬರಿ ಬೆಳೆಯೋ ಜಾಗದಲ್ಲಾದರೆ ಕೊಬ್ಬರಿ ಎಣ್ಣೆ, ಶೇಂಗಾ ಬೆಳೆಯೋ ಜಾಗದಲ್ಲಿ ಶೇಂಗಾ ಎಣ್ಣೆ, ಅಥವಾ ಉತ್ತರ ಭಾರತದಲ್ಲಿ ಸಾಸಿವೆ ಎಣ್ಣೆ, ಇದನ್ನೇ ಬಳಸಿ. ನಿಮ್ಮ ಆರೋಗ್ಯಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ. ಸ್ನೇಹಿತರೆ, ಇನ್ನೊಂದು ಬಹಳ ಗಂಭೀರ ವಿಷಯ, ಎಲ್ಲರಿಗೂ ಒಂದು ಭಯ ತುಂಬಿಟ್ಬಿಟ್ಟಿದ್ದಾರೆ. ಇದೊಂದು ಮಾಫಿಯಾ, ಇದು ಔಷಧಿ ಮಾಫಿಯಾ. ನೀವು ಎಣ್ಣೆ ತಿಂದರೆ ಕೊಬ್ಬು ಬರುತ್ತೆ, ಎಣ್ಣೆ ತಿಂದರೆ ಲಿಪಿಡ್ಸ್ ಜಾಸ್ತಿ ಆಗುತ್ತೆ, ಈ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗುತ್ತೆ, ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಖಂಡಿತವಾಗಿಯೂ ಭಯ ಬಿಡಬೇಡಿ. ಇದು 2 ಮಾಫಿಯಾ, ಒಂದು ಔಷಧಿ ಮಾಫಿಯಾ, ಇನ್ನೊಂದು ಸನ್ಫ್ಲವರ್ ಎಣ್ಣೆ ಮಾಫಿಯಾ. ಸನ್ಫ್ಲವರ್ ಎಣ್ಣೆನಲ್ಲಿ ಅದು 1 ಭಾಗ ಎಣ್ಣೆನ 4 ಭಾಗ ಆಗುತ್ತಂತೆ. ಬೇಕಾದರೆ ನೀವು ಸ್ವಲ್ಪ ಡೀಟೇಲ್ಸನ್ನ ಹುಡುಕಿ, ಸನ್ಫ್ಲವರ್ ಎಣ್ಣೆ ಹೇಗಾಗುತ್ತೆ, ಕಲರ್ ಹಾಕ್ತಾರಾ ಇಲ್ಲೋ ಹುಡುಕಿ. ಹಾಗಾಗಿ ಖಂಡಿತವಾಗಿಯೂ ಈ ಎಣ್ಣೆ ಮತ್ತು ಔಷಧಿ ಮಾಫಿಯಾಕ್ಕೆ ಬಲಿಯಾಗಬೇಡಿ. ನೀವು ಶುದ್ಧವಾಗಿ ನೈಸರ್ಗಿಕವಾಗಿ ಸಿಗೋ ಎಣ್ಣೆನೇ ಬಳಸಿ. ಸ್ನೇಹಿತರೆ, ಇನ್ನೊಂದು ಈಗ ಎಲ್ಲ ರೇಟ್ ಜಾಸ್ತಿ ಆಗಿದೆ, ತರಕಾರಿ ತುಂಬ ಗಗನಕ್ಕೆ ಹೋಗಿದೆ. ಇಷ್ಟರೊಳಗೆ ಈ ಡಾಕ್ಟ್ರು ಬಂದು 120, 130 ಅಥವಾ 150 ರೂಪಾಯಿ ಸನ್ಫ್ಲವರ್ ಎಣ್ಣೆ ಸಿಗುತ್ತೆ. ಇದು ಎಲ್ಲೋ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಿನ್ನಿ ಅಥವಾ ಮರದ ಗಾಣದ ತಿನ್ನಿ, ಅದೆಲ್ಲ 400 ರಿಂದ 500 ರೂಪಾಯಿ. ಸಾಧ್ಯನಾ ಸ್ನೇಹಿತರೆ? ನಾನು ಖಂಡಿತವಾಗಿಯೂ ನೀವು ಕೋಲ್ಡ್ ಪ್ರೆಸ್ಸೇ ತಿನ್ನಿ ಅಥವಾ ವುಡ್ ಪ್ರೆಸ್ಡ್ ಆಯಿಲೇ ತಿನ್ನಿ, ಖಂಡಿತವಾಗಿಯೂ ಹೇಳಲ್ಲ. ನಾನು ಹೇಳ್ತಿರೋದು ಇಷ್ಟೇ, ನಿಮ್ಮಲ್ಲಿ ಯಾವುದು ಬೇಳೆಕಾಳು ಸಿಗುತ್ತೋ, ನಿಮ್ಮ ಪಕ್ಕದಲ್ಲಿರೋ ಯಾರೋ ಒಬ್ಬ ಎಣ್ಣೆ ಮಿಲ್ ಇಟ್ಟಿರ್ತಾನೆ, ಗಾಣ ಇಟ್ಟಿರ್ತಾನೆ, ನೀವು ನಿಂತ್ಕೊಳ್ಳಿ ಅಲ್ಲಿ 10-15 ನಿಮಿಷ, ಅಥವಾ ಅವನಿಗೆ ನಂಬಿಕೆ ಇದ್ದರೆ ಅವನಿಗೆ ಕೊಟ್ಟು ಬನ್ನಿ, ಅಣ್ಣ ಇದನ್ನು ನನಗೆ ಎಣ್ಣೆ ಮಾಡಿಕೊಡು ಅಂತ. 10 kg ಶೇಂಗಾ ಬೀಜ ನೀವು ಎಣ್ಣೆ ಮಾಡ್ತಿದ್ರೆ 6 ಲೀಟ್ರು, 5.5 ರಿಂದ 6 ಲೀಟ್ರ್ ಎಣ್ಣೆ ಸಿಗುತ್ತೆ. ನಿಮಗೆ ಶುದ್ಧವಾದ ಶೇಂಗಾ ಎಣ್ಣೆ ಸಿಗುತ್ತೆ. ಉಳಿದಿರೋದು ಹಿಂಡಿ ಸಿಗುತ್ತೆ. ಖಂಡಿತವಾದ ರೈತರಾಗಿದ್ದರೆ ಅದು ನಷ್ಟ ಇಲ್ಲ. ದನಕ್ಕೆ ಹಾಕಿದ್ರೆ ಮತ್ತು ಹಾಲು ಕೊಡುತ್ತೆ, ತುಪ್ಪ ಕೊಡುತ್ತೆ. ಆ ಹಿಂಡಿಯಿಂದನೂ ಕೂಡ ನಿಮಗೆ ತುಪ್ಪ ಸಿಗುತ್ತೆ. ಕೊಬ್ಬರಿನೂ ಅದೇ ಥರ ಮಾಡಿ, ಕೊಬ್ಬರಿ ಕೊಡಿ, ಎಣ್ಣೆ ಮಾಡಿಸಿ. ಕೊಬ್ಬರಿನಲ್ಲೂ ಕೂಡ 50 ರಿಂದ 60% ಕೊಬ್ಬರಿ ಎಣ್ಣೆ ಸಿಗುತ್ತೆ. ಆ ಎಣ್ಣೆ ಬಳಸಿ, ಶುದ್ಧವಾದ ಎಣ್ಣೆ ಇರುತ್ತೆ. ಬೇಕಾದ್ರೆ ಕೊಬ್ಬರಿ ಎಣ್ಣೆನ ಒಂದು 2 ದಿನ ಬಿಸಿಲಲ್ಲಿ ಇಟ್ಟರೆ ಆ ಕೆಳಗಡೆ ನೀರಿನ ಅಂಶ ಎಲ್ಲ ಕೆಳಗಡೆ ಸೆಟ್ಲ್ ಆಗಿಬಿಟ್ಟು ಶುದ್ಧವಾದ ಪರಿಮಳ, ಯಾವುದೇ ರಾಸಾಯನಿಕ ಇಲ್ಲದೆ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಅದನ್ನು ಬಳಸಿ ಹಿಂಡಿನ ನಿಮ್ಮ ದನಕ್ಕೆ ಬಳಸಿ. ಕೃಷಿ ಚಟುವಟಿಕೆಗೆ ತುಂಬ ಸಹಾಯ ಆಗುತ್ತೆ. ಈ ಥರ ಎಣ್ಣೆ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ 300 ರೂಪಾಯಿ 400 ರೂಪಾಯಿ ಬೀಳೋದಿಲ್ಲ. 200 ರೂಪಾಯಿ ಒಳಗಡೆ ಅಥವಾ 200-250 ರೂಪಾಯಿ ಒಳಗೆ ಶುದ್ಧವಾದ ಎಣ್ಣೆ ಸಿಗುತ್ತೆ. ನೀವು 130 ರೂಪಾಯಿಗೆ ಈ ಪಾಮ್ ಆಯಿಲು, ಸನ್ಫ್ಲವರ್ ಆಯಿಲ್ ಕೊಂಡ್ಕೊಂಡು 230-300 ರೂಪಾಯಿ ಔಷಧಿ ಖರ್ಚು ಮಾಡಬೇಕು.
ಹಾಗಂತ ಸ್ನೇಹಿತರೆ, ಹಾಗಾದರೆ ಎಣ್ಣೆ ನಾವು ಭಾಳ ತಿನ್ನಬೇಕಾ? ಖಂಡಿತವಾಗೂ ನೋಡಿ, ಎಣ್ಣೆ ಭಾಳ ತಿನ್ನಬೇಡಿ. ಆಮೇಲೆ ಎಣ್ಣೆಯಲ್ಲಿ ಕರಿದಿದ್ದನ್ನು ಜಾಸ್ತಿ ತಿನ್ನಬೇಡಿ. ತುಂಬ ಕರೆದ ತಕ್ಷಣ ಅಥವಾ ನೀವು ಹೋಟೆಲಲ್ಲೆಲ್ಲ ಬಜ್ಜಿ ಬೋಂಡ ತಿನ್ನೋರಾದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕರಿತಾನೇ ಇದ್ದಾಗ ಅದು ಜಿಡ್ಡು ಜಾಸ್ತಿ ಆಗುತ್ತೆ. ಜಿಡ್ಡು ಜಾಸ್ತಿ ಆದಾಗ ಕೊಬ್ಬು ಜಾಸ್ತಿ ಆಗುತ್ತೆ. ಕೊಬ್ಬು ಜಾಸ್ತಿ ಆದಾಗ ಅದರಲ್ಲಿ ವಿಷ ಅಂದರೆ ಕುದ್ದು ಕೆಲವೊಂದಷ್ಟು ರಾಸಾಯನಿಕಗಳು ನಮ್ಮ ದೇಹಕ್ಕೆ ತೊಂದರೆ ಉಂಟು ಮಾಡುತ್ತೆ. ಹಾಗಾಗಿ ಬಜ್ಜಿ ತಿನ್ನೋರು, ಬೋಂಡ ತಿನ್ನೋರು ಅಥವಾ ತುಂಬ ಈ ಎಣ್ಣೆಯಲ್ಲಿ ಕರಿದ ಮಾಂಸಾಹಾರ ತಿನ್ನೋರು, ನೀವು ದಪ್ಪ ಇದ್ದರೆ, ನಿಮಗೆ ಡಯಾಬಿಟಿಸ್ ಇದ್ದರೆ ಅಥವಾ ನಿಮಗೆ ಹೃದಯದ ತೊಂದರೆ ಇದ್ದರೆ ಖಂಡಿತವಾಗಿಯೂ ಕರಿದ ತಿಂಡಿಗಳನ್ನು ಅಥವಾ ಪ್ಯಾಕೆಟಲ್ಲಿ ಕರೆದು ಬಂದಿರುತ್ತಲ್ಲ ಅದರಲ್ಲಿ ಯಾವ ಎಣ್ಣೆ ಹಾಕಿರ್ತಾರೆ ಗೊತ್ತು. ನೀವು ನೋಡಿ ಸ್ನೇಹಿತರೆ, ಯಾವುದೇ ಬಿಸ್ಕೆಟ್ ನೋಡಿ, ಯಾವುದೇ ಪ್ಯಾಕ್ಡ್ ಐಟಮ್ ನೋಡಿ, ಅದ್ರಲ್ಲಿ ನೋಡಿ ಯಾವ ಎಣ್ಣೆ ಹಾಕಿದ್ದಾರೆ. ಅವರೆಲ್ಲ ಹಾಕಿರೋದು ಪಾಮ್ ಆಯಿಲ್, ಅವರೆಲ್ಲ ಹಾಕಿರೋದು ಮೈದಾ ಹಿಟ್ಟು. ಈ ಮೈದಾ ಹಿಟ್ಟು, ಪಾಮ್ ಆಯಿಲು ನಿಜವಾಗಿಯೂ ನಮ್ಮ ದೊಡ್ಡ ಶತ್ರು. ನಮ್ಮ ಶತ್ರು ಎಣ್ಣೆ ಅಲ್ಲ, ಯಾವ ಎಣ್ಣೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಹಾಗಾಗಿ ಸ್ನೇಹಿತರೆ, ನನಗಂತೂ ಭಾಳ ಖುಷಿ ಆಗ್ತಿದೆ. ನಮ್ಮ ಜನಕ್ಕೆ ನಮ್ಮ ಲೈಫ್ ಅಟ್ ನೇಚರ್ನ ಯಾರ್ಯಾರು ನೋಡ್ತಾರೋ ಅವರಿಗೆ ಒಂದು ಒಳ್ಳೆಯ ಮಾಹಿತಿ, ನಿಖರವಾದ ಮಾಹಿತಿ ಕೊಟ್ಟಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸು, ನಿಮ್ಮ ಕುಟುಂಬದವರಿಗೆಲ್ಲ ಹಂಚಿ. ನಿಮ್ಗೆ ಯಾರೋ ಬಗ್ಗೆ ಪ್ರೀತಿ ಇದ್ದರೆ ನಮ್ಮ ಮಾಹಿತಿಯನ್ನು ಹಂಚಿ. ಆಮೇಲೆ ಇನ್ನು ನಿಮಗೆ ಬೇಜಾರಾಯಿತು ಅಂತಂದರೆ ಇನ್ನಷ್ಟು ಮಾಹಿತಿ ನಮ್ಮ ಲೈಫ್ ಅಟ್ ನೇಚರ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಒಳ್ಳೊಳ್ಳೆ ಮಾಹಿತಿಗಳು ಬರ್ತಾ ಇದೆ. ನೋಡ್ತಾ ಇರಿ, ಆರೋಗ್ಯವಾಗಿರಿ, ಆನಂದವಾಗಿರಿ. ಇನ್ನೊಂದು ಇದೇ ಥರ ತಾರ್ಕಿಕ ವಿಷಯನ ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.